ಮೃತ್ಯುವಿನ ಬಾಯಿಗೆ ನಾನೇ ದೂಡಿಬಿಟ್ಟೆ ಮಗನೇ. ಹಾವು ಕಚ್ಚಿದಾಕ್ಷಣ ಯಾರು ಸಾಯುವುದಿಲ್ಲ. ನಿನ್ನ ದೇಹದಲ್ಲಿ ಪ್ರಾಣವಿದೆ, ನೀನಿನ್ನು ಬದುಕಿದೆಯೇ ಎನ್ನುವಂತ ಆಸೆಯಿಂದ ಈ ನಡು ರಾತ್ರಿಯಲ್ಲಿ ಈ ಗೊಂಡಾರಣ್ಯಕ್ಕೆ ಓಡಿ ಬಂದೆ ಮಗನೇ. ನಿನ್ನ ದೇಹದ ಮರ್ಮ ಸ್ಥಾನಗಳನ್ನು ಪರೀಕ್ಷಿಸಿದೆ. ಇಲ್ಲ, ಮೂಗಿನ ಉಸಿರಾಟವಿಲ್ಲ, ಎದೆಯ ಬಡಿತವಿಲ್ಲ, ನಾಡಿಯ ಮಿಡಿತವಿಲ್ಲ, ಗಂಟಲಿನ ಅಲುಗಾಟವಿಲ್ಲ, ಕಣ್ಣಿನ ಬೆಳಕಿಲ್ಲ, ದೇಹದ ನೋವಿದೆ. ಮಡಿದೆಯ ಮಡಿದೆಯ ನನ್ನನ್ನು ಬಿಟ್ಟು ಹೋದೆ ನನ್ನ ಮಗ. ಹಾವು ಕಚ್ಚಿದಾಕ್ಷಣ ನೋವಾಯ್ತು. ಅಮ್ಮ ಅಮ್ಮ ಅಂತ ಕೂಗಿ ಕರೆದೆಯೋ ನನ್ನಪ್ಪ. ಅಪ್ಪ ಅಪ್ಪ ಉರಿಯಾಗುತ್ತಾ ಇದೆ, ಬಾರಪ್ಪ ಬಾ ಎನ್ನುವ ಹಾಗೆ ಪಂಪಿಟ್ಟೆ ಮಗನೇ, ಪಂಪಿಟ್ಟೆ. ನೀನಲ್ಲಪ್ಪ ನನ್ನಿಂದ ದೂರವಾಗಿರುವುದು. ಈ ತಾಯಿಯ ಒಡಲು ಪತ್ತೆಯಾಯಿತಲ್ಲ. ಕಿವಿಯು ಕಿವುಡೆ ಕಿವುಡೆ ಆಡುವಾಯೊಳಗೆ ಬಡವಾಯಿತು. ಆಡುವಾಯೊಳಗೆ
ಒಡಲು ಬರಿದಾಯ್ತು ಒಡಲು ಬರಿದಾಯ್ತು ಮಗನೇ ಮಗನೇ ಹೋಗಿದ ಮದುವೆಯಾಗಿ ಬಹುಕಾಲ ಮಕ್ಕಳಿಲ್ಲ ಎನ್ನುವ ಹಾಗೆ ಕಣ್ಣೀರು ಕರೆದೆವು. ವರುಣ ದೇವನಿಗೆ ಹರಕೆಯನ್ನು ಹೊತ್ತು ನಿನ್ನನ್ನು ಪಡೆದೆವಪ್ಪ. ನನ್ನ ಹೆಣ್ತನ ಸಾರ್ಥಕವಾಯಿತು, ನಾನು ತಾಯಿಯಾದೆ, ಪಾವನವಾದ ಸೂರ್ಯ ವಂಶವನ್ನು ಉಳಿಸಿದೆ ಎನ್ನುವ ಹಾಗೆ ಹೆಮ್ಮೆಯಿಂದ ಬೀಗಿದೆ. ಆದರೆ ಈ ನಿನ್ನ ಮರಣದಿಂದ ನಿನ್ನಮ್ಮನ ಒಡಲು ಕೊಡಿಯಾಯಿತು ಮಗನೇ. ನಾ ಹೆತ್ತರೂ ಬಂಜೆಯಾದೆ, ಹೆತ್ತ ತಾಯಿಯಾಗಿ ಬಂದಿಯಾಗಿ ಬಿಟ್ಟೆ ಮಗನೇ. ಇದೇ ಕೈಗಳಿಂದ ನಾನು ಎತ್ತಿ ಆಡಿಸಿ ಜೋಗುಳ ಹಾಡಿ ಹೆಗಲ ಮೇಲೆ ಮಲಗಿಸುತ್ತಿದ್ದೆ. ಈ ಕೈಗಳನ್ನು ನೀನೇ ಕತ್ತರಿಸಿ ಬಿಟ್ಟೆ. ಅಮ್ಮ ಅಮ್ಮ ಎನ್ನುವ ಹಾಗೆ ನೀನು ಕರೆಯುತ್ತಿದ್ದರೆ ಕೇಳುತ್ತಿರುವಂತ ನನ್ನ ಕಿವಿಗಳು ಪುಳಕಿತಾನಂದ ಗಾತ್ರಗಳಾಗುತ್ತಿದ್ದವು. ಈ ನನ್ನ ಕಿವಿಗಳು ಕಿವುಡಾದವು. ಮಗನೇ, ಮಗ ಹೀಗೆನ್ನುವ ಹಾಗೆ ಕರೆಯುತ್ತಿರುವಂತ ನನ್ನ ನಾಲಿಗೆಯ ಕೊಡಿ ಮೂರಣಿತು. ಅಯೋಧ್ಯೆಯ ರಾಣಿಯಾದ ನಾನು ಬಡವಳ, ನಾನು ಅಳಲಿಲ್ಲ. ಮಹಾರಾಣಿಯಾದಂತಹ ನಾನು ಬ್ರಾಹ್ಮಣರ ಮನೆಯ ಕೆಲಸದ ಆಳಾದೆ, ಪರದೇಶಿಯಾದೆ, ದುಃಖಿಸಲಿಲ್ಲ. ಮನೆಯವರು ಕೊಡುತ್ತಿರುವಂತ ಕಷ್ಟಗಳನ್ನೆಲ್ಲ ಸಹಿಸಿಕೊಂಡೆ. ನೆರೆಮನೆಯವರು ಹೇಳುವಂತ ಅಪವಾದಗಳನ್ನು ಕೇಳಿದೆ. ಪತಿಯಿಂದ ದೂರ ಉಳಿದು ಜರ್ಜರಿತಳಾದೆ. ಆ ನನ್ನ ಎಲ್ಲ ಕಷ್ಟ ಎಲ್ಲ ನೋವುಗಳಿಗೆ ಈ ನಿನ್ನ ಒಂದು ಮುಖ ನನಗೆ ಸಮಾಧಾನ ಹೇಳುತ್ತಿತ್ತು. ಇನ್ಯಾರನ್ನು ನೋಡಿ ನಾನು ಮರೆಯಲೇಕವಾಗಿದೆ, ಇನ್ಯಾರನ್ನು ನೋಡಿ ನಾನು ಮರೆಯಲು. ಹಗಲಿನಲ್ಲಿ ದುಡಿದು ರಾತ್ರಿ ವಿಶ್ರಾಂತಿಗಾಗಿ ನಾನು ಮಲಗಿದರೆ ಓಡೋಡಿ ಬಂದಿರುವಂತಹ ನೀನು ಅಮ್ಮ ಅಂತ ನನ್ನನ್ನು ಅಪ್ಪಿ ಆಲಂಗಿಸಿಕೊಂಡು ಮಲಗುತ್ತಿತ್ತು. ಈ ನಿನ್ನ ಆಲಿಂಗನದಿಂದ ನನಗೊಂದಿಷ್ಟು ನಿದ್ದೆ ಬರುತ್ತಿತ್ತು ಮಗನೇ. ಇನ್ಯಾರನ್ನು ನೋಡಿ ದುಃಖವನ್ನು ಮರೆಯಲು. ಇವತ್ತೆಲ್ಲ ನಾಳೆಯಾದರೂ ನಿನ್ನ ತಂದೆ ಹರಿಶ್ಚಂದ್ರ ರಾಯ ಹಣವನ್ನು ಸಂಪಾದಿಸಿಕೊಂಡು ಬಂದೇ ಬರುತ್ತಾರೆ. ಬಂದಂತ ಅವರು, ಚಂದ್ರಮತಿ ನೀನು ಹೇಗಿದ್ದಿ ಕೇಳಲಾರರು. ಯಾವ ತಂದೆ ಇರಲಿ ಮಗನೇ, ಮನೆಗೆ ಬಂದ ಆ ಕ್ಷಣದಲ್ಲಿ ತನ್ನ ಹೆಂಡತಿಯಲ್ಲಿ ನೀನು ಹೇಗಿದ್ದಿ ಅಂತ ಕೇಳುವುದಿಲ್ಲ. ನಮ್ಮ ಮಕ್ಕಳಲ್ಲಿದ್ದಾರೆ, ನಮ್ಮ ಮಕ್ಕಳೇನು ಮಾಡುತ್ತಿದ್ದಾರೆ ಅನ್ನೋ ಹಾಗೆ ಕೇಳುತ್ತಾರೆ. ನನ್ನ ಲೋಹಿತಾಶ್ವನನ್ನು ಕರೆ, ನನ್ನ ಮಗ ಎಲ್ಲಿದ್ದಾನೆ ಎನ್ನುವ ಹಾಗೆ ಕೇಳಿದರೆ ನಾನು ಏನಂತ ಉತ್ತರ ಹೇಳಲು? ಬಡ ಹಾವು ಕಚ್ಚಿ ಸತ್ತಾನೆ ಮಗನೇ. ಹುಟ್ಟಿದವರಿಗೆ ಸಾವು ಸಹಜ. ಇವತ್ತಲ್ಲ ನಾಳೆ ಎಲ್ಲರೂ ಸಾಯಲೇಬೇಕು. ಆದರೆ ಆ ಸಾವಿನೊಂದು ಸಾರ್ಥಕತೆ ಬೇಡವೇನೋ ಮಗನೇ? ಸಾಯುವ ವಯಸ್ಸೇನೋ ಇದು, ಸಾಯುವ ವಯಸ್ಸೇ ಮಗನೇ. ದುರ್ಮರಣ ದುರ್ಮರಣ ಕೂಡದು. ಕ್ಷತ್ರಿಯರಿಗೆ ಬೆನ್ನಿಗೆ ಬಾಣ ಬಿದ್ದು ಸಾಯಕೂಡದು, ಸಿಡಿಲು ಬಡಿದು ಸಾಯಕೂಡದು, ಹಾವು ಕಚ್ಚೆ ಸಾಯಕೂಡದು. ಇದೆಲ್ಲವೂ ದುರ್ಮರಣ ದುರ್ಮರಣ. ಈ ನಿನ್ನ ಮರಣದಿಂದ ಸ್ವರ್ಗಸ್ಥರಾದ ನಿನ್ನ ಪಿತೃಗಳೆಲ್ಲ ನರಕಕ್ಕಿಳಿಯುವಂತಾಯಿತಲ್ಲ ಮಗನೇ. ನಾನಿಷ್ಟೇ ಕಣ್ಣೀರಿಟ್ಟರು ನನ್ನನ್ನು ಈ ಕಾಡಿನಲ್ಲಿ ಕೇಳುವವರು ಯಾರಿದ್ದಾರಪ್ಪ?
ಹಾಗೆಂದು ಹೆಚ್ಚು ಹೊತ್ತು ಇಲ್ಲಿಯೇ ಉಳಿಯುವಂತಿಲ್ಲ. ಮನೆಯೊಡೆಯ ಬರುವಾಗಲೇ ಆಣತಿಯನ್ನು ಮಾಡಿದ್ದಾನೆ. ಬೆಳಗಾಗುವುದರೊಳಗಾಗಿ ಬರಬೇಕು, ಅಲ್ಲದಿದ್ದರೆ ನಿನ್ನ ಗಂಡನ ಸತ್ಯಕ್ಕೆ ನೀನು ತಪ್ಪಿದಂತೆ. ಯಾವುದನ್ನು ಮರೆತರೂ ನಿನ್ನ ತಂದೆಯ ಸತ್ಯವನ್ನು ನಾವು ಮರೆಯಕೂಡದು. ಹಾಗೆಂದು ಆಗಬೇಕಾದ ಸಂಸ್ಕಾರವನ್ನು ನಾನು ಮಾಡಲೇಬೇಕಲ್ಲ. ನಾನು ಎಲ್ಲಿಗೆ ಹೋಗಲಿ? ಈ ರಾತ್ರಿ ಈ ಕಾಡಿನಲ್ಲಿ ನಾನು ಯಾರಲ್ಲಿ ಕೇಳಲಿ? ಕಾಶಿಯ ದಕ್ಷಿಣ ಭಾಗದಲ್ಲೆಲ್ಲ ಒಂದು ಸ್ಮಶಾನವಿದೆಯಂತೆ. ಆ ಸ್ಮಶಾನಕ್ಕೆ ಹೊತ್ತೊಯ್ದು ಮಾಡುವ ಕಾರ್ಯಗಳನ್ನು ಮಾಡುತ್ತೇನೆ ಮಗನೇ, ಮಾಡುವ ಕಾರ್ಯಗಳನ್ನು ಮಾಡುತ್ತೇನೆ.